ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು. ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂತ ನೋಡೋಣ. ಚಾಪ್ಟರ್ನ ಹೆಸರು ಪ್ರಾಪಂಚಿಕ ವಸ್ತುಗಳಷ್ಟೇ ಮುಖ್ಯವಲ್ಲ. ಪ್ರಾಪಂಚಿಕ ವಸ್ತುಗಳಷ್ಟೇ ಮುಖ್ಯವಲ್ಲ ಅಂತ ಅಂದ್ರೆ ಮೇ ಬಿ ಮೆಟೀರಿಯಲಿಸ್ಟಿಕ್ ಲೈಫ್ ಮಾತ್ರನ ಇಂಪಾರ್ಟೆಂಟ್ ಅಲ್ಲ, ಅಥವಾ ವಸ್ತುಗಳು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅಂತಿರೋದು, ಇಂಪಾರ್ಟೆಂಟ್ ಅಲ್ಲ ಅಂತಾನೆ ಹೇಳ್ತಾ ಇಲ್ಲ. ಓಕೆ, ನೋಡೋಣ ಏನು ಅಂತ. ಪ್ರಾಪಂಚಿಕ ವಸ್ತುಗಳೊಂದಿಗಿನ ನಿಮ್ಮ ಒಡನಾಟವು ದಿನ ಕಳೆದಂತೆ ಕುಸಿಯುತ್ತಾ ಹೋಗುತ್ತದೆ, ಹೌದಲ್ವಾ? ಅದು ಯಾವುದೇ ಆಗಿರ್ಲಿ, ಡೇ ಬೈ ಡೇ ಅದು ನಮ್ಗೆ ಡಿಕ್ರೀಸ್ ಆಗ್ತಾನೇ ಹೋಗುತ್ತೆ, ಕಡಿಮೆ ಆಗ್ತಾನೆ ಹೋಗುತ್ತೆ ನಮಗೆ ವಸ್ತುಗಳ ಮೇಲೆ ಇದ್ದಂತಹ ಒಂದು ಒಲವು, ಅಲ್ವಾ? ಹಾಗಿದ್ದರೆ ಮುಂದಿನ ಬಾರಿ ನೀವು ಯಾವುದಾದರೂ ವಸ್ತುವನ್ನು ಇಷ್ಟಪಟ್ಟರೆ ಅದು ಶಾಶ್ವತವಾದ ಸಂತೋಷವನ್ನು ನಿಮ್ಮ ಬದುಕಿಗೆ ತರುತ್ತದೆಯೇ ಅಂತ ಒಂದ್ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಗೊತ್ತಾ, ಈ ನಮಗೆ ಬುದ್ಧಿ ಬಂದಾಗಿಂದನೂ ಈ ಒಂದು ಮೈಂಡ್ ಸೆಟ್ ಮೇ ಬಿ ಎಲ್ಲ ಮನುಷ್ಯರಲ್ಲೂ ಇರುತ್ತೆ ಅನ್ಸುತ್ತೆ. ಅವ್ರ ಹತ್ರ ಏನಿರುತ್ತೆ ಅದು ಬಿಟ್ಟು ಬೇರೆಯವ್ರ ಹತ್ರ ಏನಾದ್ರು ನೋಡಿದಾಗ ಅದು ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆಮೇಲೆ ನಮ್ಮ ಹತ್ರ ಇದ್ರೂ ಸಹ ಇನ್ನೂ ಹೆಚ್ಚು ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆಮೇಲೆ ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲರೂ ತಗೊಳ್ತಿದಾರಲ್ಲ, ನಾನೊಂದು ತಗೊಂಡ್ಬಿಡೋಣ ಅಂತ ತಗೊಳ್ಳೋದು. ಈ ತರ ಎಷ್ಟೋ ಜನಕ್ಕೆ ಇದು ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಾವು ಹಣಕಾಸಿಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ, ಕ್ಲಾಸ್ನ ಮಾಡಬೇಕಾದ್ರೆ, ಓಕೆ, ವೆಲ್ತ್ ಸೆಷನ್ಸ್ನ ಮಾಡಬೇಕಾದ್ರೆ ಈ ಥರ ನಾವು ಲೆಕ್ಕ ಹಾಕಿದಾಗ ಸುಮಾರು ಜನ ಲೇಡೀಸು ಲಿಸ್ಟ್ ಕೊಟ್ಟರು, ಏನೇನೇನೇನೇನೇನು ಶಾಪಿಂಗ್ ಮಾಡ್ತೀವಿ ನಾವು, ನಮಗೆ ಗೊತ್ತಿಲ್ಲದೆ ಅಂತ ಹೇಳಿ ಸೈಕಾಲಜಿ ಟೆಸ್ಟ್ ಮಾಡೋಣ ಅಂತ. ಸೊ ಅದನ್ನ ಲೆಕ್ಕ ಕೌಂಟ್ ಮಾಡಿಸಿದ್ರೆ ಅವರಿಗೆ ಗೊತ್ತಿಲ್ಲದೆ ಕೆಲವರು 5,000, ಕೆಲವರು 8,000, ಕೆಲವರು 10, ಕೆಲವರು 16, ಈ ಥರ ಸಾವಿರಾರು ಗಟ್ಟಲೆ, ಅಂದರೆ 16,000, 8,000, 5,000 ಈ ಥರ ಎಲ್ಲ ಕೂಡ ಅವರು ಏನು ಮಾಡಿದ್ದಾರೆ ಅಂತಂದರೆ ಏನು ಶಾಪಿಂಗಿಗೆ ಹಣನ ಖರ್ಚು ಮಾಡಿದ್ದಾರೆ. ಓಕೆ, ಅದರಲ್ಲಿ ನಾನು ಕೇಳಿದ್ದು ನಿಮಗೆ ಬೇಕಾಗಿರೋ ವಸ್ತುಗಳು ಅಲ್ಲ, ನಿಮಗೆ ಗೊತ್ತಿಲ್ಲದೆ ಬೇಡ ಅಂದ್ರೂ ಕೂಡ ನೀವು ಶಾಪ್ ಮಾಡಿದ್ದೀರಾ ಅನ್ನೋದು ಯಾವುದು ಅಂದಾಗ ಅವರು ಲಿಸ್ಟ್ ಕೊಟ್ಟರು. ಆ ಥರ 3 ತಿಂಗಳು ಅವರ ಬ್ರೈನ್ ಮೇಲೆ ಕಂಟ್ರೋಲ್ ಮಾಡೋದನ್ನ ಅವರು ಪ್ರಾಕ್ಟೀಸ್ ಮಾಡೋದನ್ನ ಹೇಳ್ಕೊಟ್ಮೇಲೆ ಅವ್ರು ಲೆಕ್ಕ ಹಾಕ್ಬಿಟ್ಟು ಹೇಳಿದ್ರು ಈ 3 ತಿಂಗಳಲ್ಲಿ ಎಷ್ಟು ಹಣ ಉಳಿದಿದೆ ಅಂತ. ನಾವು ಅಂತೀವಿ ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್ ಅಂತ, ಆದರೆ ನಮಗೆ ಗೊತ್ತಿಲ್ಲದೆ ನಾವು ವಿನಾಕಾರಣ ಬೇಡವಾಗಿರೋ ವಿಚಾರಗಳಿಗೆ, ಬೇಡವಾದ ವಸ್ತುಗಳ ಮೇಲೆ ದುಡ್ಡನ್ನ ಸುರಿತಾನೇ ಇರ್ತೀವಿ. ದುಡ್ಡು ನಮ್ಮ ಹತ್ರ ಯಾಕೆ ಬರಲ್ಲ ಅಂದರೆ ನಿಮಗೆ ನನ್ನನ್ನು ಕರೆಕ್ಟಾಗಿ ಹೇಗೆ ಬಳಸ್ಕೋಬೇಕು ಅಂತಾನೆ ಗೊತ್ತಿಲ್ಲ, ನಿಮ್ಮ ಜೊತೆ ಇದ್ದು ಏನು ಪ್ರಯೋಜನ ಅಂದ್ಬಿಟ್ಟು ಅದು ನಮ್ಮಿಂದ ದೂರ ಹೋಗ್ತಾ ಇರುತ್ತೆ. ನೋಡಿ, ಯಾವ ವಸ್ತುಗಳು ನಮಗೆ ಅನುಭವನ ಕೊಡುತ್ತೆ ಅದು ಖಂಡಿತ ಹಣ ವ್ಯರ್ಥ ಅಲ್ಲ, ಆದರೆ ಅನುಭವ ಅಲ್ಲ. ಆ ಕ್ಷಣಕ್ಕೆ ನಾವು ಆ ವಸ್ತುನ ತಗೊಂಡು ಮತ್ತೆ ಅದನ್ನ ಯೂಸ್ ಮಾಡದೆ ಬಿಟ್ಬಿಟ್ರೆ ಅದು ಖಂಡಿತವಾಗ್ಲೂ ಕೂಡ ವೇಸ್ಟ್ ಆಗುತ್ತೆ. ನಮ್ಮ ಮನಸ್ಸಿಗೆ ಒಂದು ಬರುತ್ತಲ್ವಾ, ಅಯ್ಯೋ ಇದು ತಗೊಂಡು ವೇಸ್ಟ್ ಮಾಡಿಬಿಟ್ಟೆ, ಅಯ್ಯೋ ಇದು ತಗೋಬಾರ್ದಿತ್ತು, ಅಯ್ಯೋ ಇದಕ್ಕೆ ಎಷ್ಟು ದುಡ್ಡು ಕೊಡಬಾರ್ದಿತ್ತು, ಈ ಥರ ನಮಗೆ ಅನ್ನಿಸ್ತು ಅಂತ ಅಂದರೆ ದಟ್ ಮೀನ್ಸ್ ಅದೇ ಒಂದು ಎನರ್ಜಿ ಬ್ಲಾಕ್ ಮಾಡುತ್ತೆ ಅಂತ ಅರ್ಥ. ಓಕೆ, ಸೊ ಅದ್ರ ಜೊತೆಗೆ ವಸ್ತುಗಳ ಮೇಲಿದ್ದಂಥ ಒಂದು ಏನು ಒಡನಾಟ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಏನೇ ಮಾಡಿ. ಒಂದ್ಸಲ ಅನ್ಸುತ್ತೆ ಸೈಕಲ್ ಇಲ್ಲದೆ ಇರಬೇಕಾದ್ರೆ ಸೈಕಲ್ ತೊಗೊಳ್ಳೋಣ ಅಂತ, ಸೈಕಲ್ ತೊಗೊಂಡ್ಮೇಲೆ ಬೈಕ್ ತೊಗೊಳ್ಳೋಣ ಅನ್ಸುತ್ತೆ, ಬೈಕ್ ತೊಗೊಂಡ್ಮೇಲೆ ಹೈ ಎಂಡ್ ಬೈಕ್ ತೊಗೊಳ್ಳೋಣ ಅನ್ಸುತ್ತೆ, ಹೈ ಎಂಡ್ ಬೈಕ್ ತೊಗೊಂಡ್ಮೇಲೆ ಮಳೆಗಾಲ ಅಲ್ವಾ ಕಾರ್ ತೊಗೊಳ್ಳೋಣ ಅನ್ಸುತ್ತೆ, ಕಾರ್ ತೊಗೊಂಡ್ಮೇಲೆ ಹೈ ಎಂಡ್ ಕಾರ್ ತೊಗೊಳ್ಳೋಣ ಅನ್ಸುತ್ತೆ, ಹೈ ಎಂಡ್ ಕಾರ್ ತೊಗೊಂಡ್ಮೇಲೆ ಲಕ್ಸುರಿ ಕಾರ್ ತೊಗೊಳ್ಳೋಣ ಅನ್ಸುತ್ತೆ. ಅನ್ಸ್ತಾನೆ ಇರುತ್ತೆ, ತಗೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ನಲ್ಲಿ ಅನ್ಸ್ತಾನೆ ಇರುತ್ತೆ. ಆದರೆ ತಗೊಂಡ್ಮೇಲೆ ಇಷ್ಟು ವರ್ಷ ಅಂತ ಅದಾದಮೇಲೆ ಕಾಲಕ್ರಮೇಣ ಅದ್ರ ಮೇಲಿರುವಂತಹ ಒಂದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಮನುಷ್ಯರ ಮೇಲೂ ಆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ, ಸಂಬಂಧಗಳ ಮೇಲೂ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಅಷ್ಟೆಲ್ಲ ಯಾಕೆ, ನಮ್ಮ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಕೂಡ ನಾವು ಇಂಟ್ರೆಸ್ಟ್ನ ಕಳ್ಕೊಳ್ತಾ ಇದ್ದೀವಿ. ತುಂಬ ಜನ ಯಾಕೆ ನಿರಂತರತೆ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ದ ರೀಸನ್ ಒಂದು ಸಲ ಅವ್ರಿಗೆ ಇಷ್ಟ ಆಗಿರೋದು ನಿರಂತರವಾಗಿ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ಇವೆಲ್ಲ ಪ್ಯಾಟ್ರನ್ ಬ್ರೇಕಿಂಗ್ ಅಂತಾನೆ ನಾವು ಹೇಳ್ಬೋದು. ಪ್ಯಾಟ್ರನ್ನ ಬ್ರೇಕ್ ಮಾಡಬೇಕು. ವಸ್ತುಗಳು ಅಂತ ಬಂದಾಗ ನಮ್ಗೆ ಎಷ್ಟು ಹಣನ ಉಳಿತಾಯ ಮಾಡ್ಬೋದು. ಸೊ ಇವತ್ತಿಂದ ನೀವೇನಾದರೂ ನಿಮ್ಮ ಮನೇಲಿ ಯಾವುದಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ಮುಂಚೆ ನೀವು ಯಾರ ಜೊತೆಲಾದರೂ ಶಾಪಿಂಗ್ ಹೋಗಿ, ಎಂಥವ್ರ ಜೊತೆಲಾದರೂ ಹೋಗಿ, ಅವರೆಲ್ಲ ಏನಾದರೂ ತಗೊಳ್ತಾ ಇರಲಿ, ನಿಮಗೆ ಅದು ಬೇಕಾ, ನೀವು ಅದನ್ನು ಬಳಸ್ತೀರಾ, ನೀವು ಅದನ್ನು ಎಷ್ಟು ಬಳಸ್ತೀರಾ, ಅದರ ಬಳಕೆ ನಿಮಗೆ ಎಷ್ಟು ತೃಪ್ತಿ ಕೊಡುತ್ತೆ, ಅದರ ಬಳಕೆ ನೀವು ನಿರಂತರವಾಗಿ ಎಷ್ಟು ದಿನ ಮಾಡಬೇಕಂತ ಇದ್ದೀರಾ, ಇವೆಲ್ಲವನ್ನು ಒಂದ್ಸಲ ಪ್ರಶ್ನೆ ಮಾಡಿಕೊಂಡು ಇಲ್ಲ ನಾನು ಶಾಪ್ ಮಾಡಲ್ಲ ಅಂತ ಹೋಲ್ಡ್ ಮಾಡೋದು ಒಳ್ಳೆಯದು. ಎಲ್ಲರೂ ಮಾಡ್ತಿದ್ದಾರೆ ಅಂತ ಮಾಡೋದಲ್ಲ. ಓಕೆ,
ನನಗೂ ಈ ಅಭ್ಯಾಸ ಇತ್ತು. ಯಾವಾಗ ಅಂದರೆ ನಾನು ವರ್ಕ್ ಮಾಡೋ ಟೈಮಲ್ಲಿ, ಅಂದರೆ ನಾನು ಜಾಬಿಗೆ ಹೋಗೋ ಟೈಮಲ್ಲಿ ಮೀಡಿಯಾದಲ್ಲಿ ನನ್ನ ಜೊತೆಲಿ ಇದ್ದಿದ್ದು ಎಲ್ಲರೂ ಕೂಡ ಸ್ವಲ್ಪ ಪಾರ್ಶ್ ಆಗಿರೋರಿದ್ರು. ಅವ್ರ ಜೊತೆಗೆ ನಾನು ಸ್ವಲ್ಪ ಬ್ರ್ಯಾಂಡೆಡ್ ಏನು ಕೆಲವು ಕಡೆಗೆಲ್ಲ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಹೋದಾಗ ಅವರೆಲ್ಲ ಶಾಪ್ ಮಾಡಬೇಕಾದ್ರೆ ನೀನೇನಾದ್ರು ತಗೋ ಅಂದರೆ, ನನಗೆ ಏನು ತಗೋಬೇಕು ಅಂತ ಇಲ್ಲ ಅಂದರೂ ಕೂಡ ಏನಾದರೂ ತಗೊಳ್ತಾ ಇದ್ದೆ, ಜಸ್ಟ್ ಬಿಕಾಸ್ ನಾನು ಶಾಪ್ ಮಾಡಬೇಕು. ಇಲ್ಲ ಅಂದರೆ ಅವ್ರೇನು ಅನ್ಕೊಳ್ತಾರೋ, ಅವ್ರು ತಗೊಳ್ಳಲ್ಲ ಅನ್ಕೊಳ್ತಾರೆ, ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ಅನ್ಕೊಳ್ತಾ ಇದ್ದೆ, ಅಯ್ಯೋ ಇಷ್ಟು ದುಡ್ಡು ಕೊಟ್ಟು ತಗೊಳ್ಳೋದನ್ನ ಬೇರೆ ಕಡೆ ಇಷ್ಟು ಕಡಿಮೆಗೆ ಸಿಗ್ತಿತ್ತಲ್ಲ ಅಂತ ಹೇಳಿ. ಸೇಮ್ ಅದೇ ಥರಾನೇ ಈಗ ಹೇಗಾಗಿದೆ ಅಂದರೆ, ನನಗೆ ಬೇಕಾ ನಾನು ತಗೊಳ್ತೀನಿ, ಇಲ್ವಾ ಅದೆಂತ ಶಾಪಿಂಗ್ ಆದರೂ ಮಾಡಿ ನಾನು ಇಲ್ಲಿ ಕೂತಿರ್ತೀನಿ, ನೀವು ಮಾಡ್ಕೊಂಡು ಬನ್ನಿ ಅಂತ ಕೂತ್ಕೋತೀನಿ. ನಾನು ನೋಡೋಕ್ಕೂ ಹೋಗಲ್ಲ, ಏನಂತ ಕೇಳೋಕ್ಕೂ ಹೋಗಲ್ಲ. ಸೊ ಯಾಕೆ ಅಂತ ಅಂದರೆ, ಕ್ವಶನ್ ಮಾಡ್ಕೊಬೇಕು. ನಾವು ಯಾವುದೇ ಒಂದು ವಸ್ತುನ ತಗೋಬೇಕಾದ್ರೆ ನಿಜವಾಗ್ಲೂ ಈ ವಸ್ತುನ ನಾನು ಇವಾಗ ಬಳಸ್ತೀನ, ನಿಜವಾಗ್ಲೂ ಈ ವಸ್ತುನ ನಾನು ಎಷ್ಟು ದಿನ ಬಳಸ್ತೀನಿ, ನಿಜವಾಗ್ಲೂ ಈ ವಸ್ತುನ ನಾನು ನಿರಂತರವಾಗಿ ಯೂಸ್ ಮಾಡ್ತೀನ, ಅದನ್ನು ನೋಡಬೇಕು. ನೀವೇ ನೋಡಿ, ಎಷ್ಟು ದಿನ ಆಯಿತು ನಿಮ್ಮ ಫಸ್ಟು ನೀವು ಬೈಕ್ಗಳು ತಂದಾಗ, ಫಸ್ಟು ನೀವು ಸೈಕಲ್ ತಂದಾಗ, ಫಸ್ಟು ನಿಮ್ಮ ಮನೆಗಳಲ್ಲಿ ವಸ್ತುಗಳನ್ನ ತಂದಾಗ ಹೇಗೆ ಕೇರ್ ಮಾಡ್ತಾ ಇದ್ರಿ, ಇವತ್ತು ಹೇಗೆ ಕೇರ್ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಎನರ್ಜಿ ಬ್ಲಾಕ್ ಆಗುತ್ತೆ. ಎನರ್ಜಿ ಬ್ಲಾಕ್ ಆದರೆ ಮನಿ ಬ್ಲಾಕ್ ಆಗುತ್ತೆ. ಮನಿ ಬ್ಲಾಕ್ ಆದರೆ ನಮ್ಮ ಲೈಫಲ್ಲಿ ಹಂತವಾಗಿ ಎಲ್ಲವೂ ಬ್ಲಾಕ್ ಆಗುತ್ತೆ. ಸೊ ಈ ಎನರ್ಜಿ ಬ್ಲಾಕ್ ಅಂದರೆ ಏನು? ಇದೇನೆ, ನಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಒಡನಾಟ ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಎನರ್ಜಿ ಬ್ಲಾಕ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿಂದ ನೀವು ಯಾವುದಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿಕೊಂಡು ಪರ್ಚೇಸ್ ಮಾಡಿ. ನಿಮಗೆ ಬೇಕು ಅನ್ಸಿದ್ರೆ ಮಾಡಿ. ಜಸ್ಟ್ ರೀಸೆಂಟಾಗಿ ನನ್ನ ಮಗಂಗೆ ಒಂದು ಮಾತು ಹೇಳ್ತಾ ಇದ್ದೆ. ಯಾವುದೋ ಒಂದು ದೊಡ್ಡ ಮನೆನ ನೋಡ್ಬಿಟ್ಟು ಆ ಮನೆ ಸುತ್ತ ಜಾಗ ಇತ್ತು, ಸಿಕ್ಕಾಪಟ್ಟೆ ದೊಡ್ಡ ಮನೆ. ನೋಡ್ಬಿಟ್ಟು ಅವನು ಹೇಳ್ತಾ ಇದ್ದ, ನಾವು ಇದಕ್ಕಿಂತ ದೊಡ್ಡ ಮನೆ ಕಟ್ಸೋಣ ಅಂತ. ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ಸೋಣ, ಭಗವಂತಂಗೆ ಇಷ್ಟು ಬೇಕು ಅಂತ ಕೇಳೋಣ, ಅವನು ಎಷ್ಟು ಕೊಡ್ತಾನೆ ಅಷ್ಟು ಕಟ್ಸೋಣ. ಅದನ್ನು ಕಟ್ಸ್ಬೇಕಾದ್ರೂ ಕೂಡ ಅವ್ರಿಗಿಂತ ಜಾಸ್ತಿ ಕಟ್ಸ್ಬೇಕು ಅನ್ನೋ ಥಾಟನ್ನು ಹಾಕ್ಕೊಳ್ಳೇಬೇಡ ಕಂದ. ಈಗ ನೀನು ದೊಡ್ಡ ಮನೆ ಕಟ್ಸ್ತಾ ಇರ್ತೀಯ, ಯಾರೋ ನಮ್ಮ ಎದುರುಗಡೆ ಇನ್ನೊಂದು ದೊಡ್ಡ ಮನೆ ನಮಗಿಂತ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದು ಕಟ್ಬಿಡ್ತಾರೆ. ಅವಾಗ ಏನು ಅನ್ಸುತ್ತೆ ಅಂದರೆ, ಅವಾಗ ಆ ಥರ ಕಟ್ಟಬೇಕು ಅನ್ಸುತ್ತೆ. ಸೊ ದಟ್ ಆಸೆಗೆ ಮಿತಿನೇ ಇರೋದಿಲ್ಲ. ನಾವು ಇನ್ನೊಬ್ರನ್ನ ನೋಡ್ತಾ ಹೋದರೆ, ನಾವು ಕಾಂಪಿಟೇಷನ್ ಮಾಡೋದಾದರೆ, ನಾವೇನಾದ್ರು ಕಟ್ಸ್ಬೇಕು ಅಂತಿದ್ರೆ ನಮ್ಮ ತೃಪ್ತಿಗೋಸ್ಕರ, ನಮ್ಮ ಇಷ್ಟಕ್ಕೋಸ್ಕರ ಕಟ್ಸ್ಕೋಬೇಕೇ ಹೊರತು ಪಕ್ಕದವ್ರು ಜಾಸ್ತಿ ದೊಡ್ಡದಾಗಿ ಕಟ್ತಿದ್ದಾರೆ ಅವ್ರಿಗಿಂತ ಸ್ವಲ್ಪ ದೊಡ್ಡದಾಗಿ ಕಟ್ಸೋಣ ಅಂತ ಹೋದರೆ ಯಾವತ್ತೂ ಕೂಡ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ, ಸ್ಪೆಷಲಿ ಮೆಟೀರಿಯಲಿಸ್ಟಿಕ್ಕಲ್ಲಿ. ಓಕೆ, ಅದು ಹಾಗೆ ಆಗಿ ಇವತ್ತಿನ ಮನಸ್ಥಿತಿ ಪ್ಯಾಟ್ರನ್ ಬಿಲ್ಡ್ ಆಗಿ ಸಂಬಂಧಗಳಲ್ಲೂ ಅದೇ ಥರ ಆಗ್ಬಿಟ್ಟಿದ್ದೀವಿ ನಾವಿವಾಗ. ಆದರೆ ಇವತ್ತಿಂದ ನಾವೆಲ್ಲರೂ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳೋಣ, ಮೆಟೀರಿಯಲಿಸ್ಟಿಕ್ ಲೈಫ್ ಮಾತ್ರನೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಿಮ್ಮ ಹಣನ ಉಳಿತಾಯ ಮಾಡಿ, ಎನರ್ಜಿನ ರೈಸ್ ಮಾಡ್ಕೊಳ್ಳಿ. ಹಣ ನಿಮ್ಮ ಹತ್ರ ಬರಬೇಕು ಅಂದರೆ, ಇವ್ರು ನನ್ನನ್ನು ಕರೆಕ್ಟಾಗಿ ಬಳಸ್ಕೊಳ್ತಾರಪ್ಪ ಅಂತ ಹಣ ಅನ್ಸಿ ನಮ್ಮ ಹತ್ರ ಹುಡ್ಕೊಂಡು ಬರಬೇಕು. ನೀವು ಕೊಡುವಂಥ ಹಣದಿಂದ ನಿಮ್ಮ ಮನಸ್ಸಲ್ಲಿ ಅನುಭವಗಳ ಅಂದರೆ ಅನುಭವಗಳಲ್ಲಿ ನಿಮಗೆ ನೆಮ್ಮದಿ ಕಾಣಬೇಕು, ಅನುಭವಗಳಲ್ಲಿ ಖುಷಿ ಕಾಣಬೇಕೇ ಹೊರತು ಎಷ್ಟು ದಿನ ಇದು ಕೊಡುತ್ತೆ, ಲಿಮಿಟಾ ಏನು ಅದಲ್ಲ. ನೀವು ಅದೇ ಹಣದಿಂದ ಟ್ರಿಪ್ ಹೋಗಿ ಬನ್ನಿ, ಖಂಡಿತ ಅದು ನಿಮಗೆ ಅನುಭವ ಆಗುತ್ತೆ. ಅದೇ ಹಣದಿಂದ ನೀವು ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಸೊ ನೀವೊಂದು 5 ಸ್ಟಾರ್ ಅಂದರೆ ಲಕ್ಸುರಿ ಫೀಲ್ ನಿಮಗೆ ಕೊಡುತ್ತೆ. ಅದೇ ಹಣನ ಉಳಿತಾಯ ಮಾಡಿಕೊಂಡು ಬೇಕಾದ್ರೆ ಒಂದು ಫ್ಲೈಟಲ್ಲಿ ಇಲ್ಲಿಂದ ಮಂಗಳೂರಿಗೋ ಎಲ್ಲಾದರೂ ಸರಿ, ಫ್ಲೈಟ್ ಎಲ್ಲಿದೆ ಅಟ್ಲೀಸ್ಟ್ ಒಂದು ಫ್ಲೈಟಲ್ಲಿ ಹೋಗ್ಬಿಟ್ಟು ಬನ್ನಿ. ಆ ಕಡೆಯಿಂದ ಬೇಕಾದ್ರೆ ಬಸ್ಸಲ್ಲೇ ಬನ್ನಿ, ತೊಂದರೆ ಇಲ್ಲ. ಈ ಥರ ಬೇಕಾದ್ರೆ ನೀವು ಹಣನ ಖಂಡಿತ ಮಾಡಿ. ಅದು ನಿಮ್ಮ ಅನುಭವಗಳನ್ನು ಕೊಡುತ್ತೆ. ಅನುಭವಗಳಿಗೆ ಕೊಡೋದು ಯಾವತ್ತೂ ವೇಸ್ಟ್ ಆಗಲ್ಲ. ಬಟ್ ಸಮ್ಟೈಮ್ಸ್ ವಸ್ತುಗಳಿಗೆ ಕೊಡೋದು, ಆ ವಸ್ತುಗಳಿಂದ ನಮಗೆ ಅನುಭವ ಸಿಗಲಿಲ್ಲ ಅಂದಾಗ ಅದು ವೇಸ್ಟ್ ಆಗುತ್ತೆ. ಇವೆಲ್ಲವನ್ನು ತಲೆಯಲ್ಲಿ ನೆನ್ಪಿಟ್ಕೊಂಡು ಮಾಡಿ. ಬೇರೆ ಯಾರಿಗೋಸ್ಕರನೂ ನಾವು ಏನನ್ನೂ ತಗೊಳ್ಳೋದು ಬೇಡ, ನಮಗೋಸ್ಕರ ನಾವು ಮಾಡೋಣ. ಥ್ಯಾಂಕ್ ಯು.